ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ಹುಡುಗ ಲೋಹದ ಕಡ್ಡಿಗಳನ್ನ ಬಳಸಿ ಚಕ್ರವನ್ನ ಮಾಡುವನು. ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ಸಮವಾಗಿರುವಂತೆ ಅವುಗಳನ್ನ ಜೋಡಿಸಲು ಆಶಿಸ್ತಾನೆ. ಕೋಷ್ಟಕವನ್ನ ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಾಯ ಮಾಡಿ. ಸೊ ಇಲ್ಲಿ ಎರಡನೇ ಪ್ರಶ್ನೆ ಏನಿದೆ, 15 ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನ ಲೆಕ್ಕಿಸಿ. ಸೊ ಇಲ್ಲಿ ಕಡ್ಡಿಗಳ ಸಂಖ್ಯೆ ನೋಡಿ, 4 ಇದ್ದಾಗ ಕೋನ ಎಷ್ಟಾಗ್ತಾ ಇದೆ? 90 ಡಿಗ್ರಿ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ 15 ಇದ್ರೆ, ಅಂದ್ರೆ ಕಡ್ಡಿಗಳ ಸಂಖ್ಯೆ 15 ಇದ್ರೆ ಸೊ ಕೋನ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸೊ ವಿಲೋಮ ಅನುಪಾತದ ನಿಯಮದ ಪ್ರಕಾರ x1 ಇಂಟು y1 ಇಸ್ ಈಕ್ವಲ್ ಟು x2 ಇಂಟು y2. ಸೊ ಇಲ್ಲಿ x1 4 ಇಂಟು 90 degree is equal to 15 into y2. So 15 y2 is equal to 4 into 90 degree. So y2 is equal to 4 into 90 degree divided by 15. So 15 ಬಂದ್ಲೆ 15, 15 6ಲೆ 90. ಸೊ 6 4ಕ್ಕೆ 24 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕಡ್ಡಿಗಳಿರುವ ಅಂದ್ರೆ 15 ಕಡ್ಡಿಗಳಿರುವಾಗ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವು 24 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ 8 ಕಡ್ಡಿಗಳಿದ್ದಾಗ ಸೊ ಕೋನ ಎಷ್ಟಾಗತ್ತೆ ಹೇಳಿ? 45 ಡಿಗ್ರಿ ಬರುತ್ತೆ. 10 ಕಡ್ಡಿಗಳಿದ್ದಾಗ 36 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. 12 ಕಡ್ಡಿಗಳಿದ್ದಾಗ 30 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. Thank you.